ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ. ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತಸನ್ಮನೋರಥಪ್ರದಃ ಮಂಡನಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕಃ. ಶ್ರುತೀಶ ಚಿಂತಾಮಣಿರಸ್ತು ಭೂತಿತಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥ ತಾಂಡವಾರಿವ್ಯಚೀಕೃಪತ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್. ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣೋ ಪದಶ್ರಿದ್ಗೋವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ. ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ಭಕ್ತರ ಮಧ್ಯದ ಅನೇಕ ವಿಧವಾದ ವಿಶಿಷ್ಟವಾದ ಸಾಧನೆಗಳು, ಅವರು ಮಾಡಿಕೊಳ್ಳುವ ಭಕ್ತಿಯತೆಯ ಪ್ರಾರ್ಥನೆ, ಆರ್ತತೆಯ ಚಿಂತನೆಯನ್ನು ನೋಡಿ ತರುವಾಯ ತಮ್ಮಿಂದ, ತಮ್ಮ ಗುರುಗಳಿಂದ, ಸಮಗ್ರ ಗುರು ಪರಂಪರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಚತುರ್ಮುಖ ಬ್ರಹ್ಮದೇವರು, ಸರ್ವೋತ್ತಮನಾದ ಪರಮಹಂಸ ಸ್ವರೂಪಿ ಪರಮಹಂಸ ನಾಮಕ ಪರಮಾತ್ಮನಿಂದ ಅರ್ಚಿತವಾದ ಉತ್ತರಾದಿ ಮಠದಲ್ಲಿ ನಿರಂತರ ಪೂಜಿಸಲ್ಪಡುವ ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲರಾಮಚಂದ್ರ ದೇವರು, ಅದೇ ರೀತಿಯಾಗಿ ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತವಾದ ಮೂಲ ಸೀತಾದೇವಿಯವರು, ಆ ಸೀತಾದೇವಿಯವರ ಮೂಲ ರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ.
ಹೇ ಅಮ್ಮ ಸೀತಾದೇವಿ, ಪರಮಾತ್ಮನಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನ ಜೊತೆಗೇನೆ ಇರುವವಳು ನೀನು. ಇರುವವಳು ಅಷ್ಟೇ ಅಲ್ಲ, ನೀನು ಅದ್ಯಾವ ಬಗೆಯ ಮೋಡಿ ಮಾಡಿ ಅವನನ್ನು ನಿರಾತಂಕವಾಗಿ ನಿನ್ನಲ್ಲಿಯೇ, ನಿನ್ನ ಮೇಲೆಯೇ, ನಿನ್ನ ಮುಖಾಂತರ ಇಡೀ ಜಗತ್ತಿಗೆ ಅನುಗ್ರಹ ಮಾಡುವಂತೆ ಪರಮಾತ್ಮನನ್ನ ಪ್ರೀತಿಯಿಂದ ಒಲಿಸಿಕೊಂಡಿದ್ದಿ. ಅದನ್ನು ನೋಡಿದರೆ ಅತಿ ವಿಚಿತ್ರ ಎನಿಸ್ತದೆ. ಅಷ್ಟೇ ಅಲ್ಲ, ಹೇ ನಾರಾಯಣ, ಅವನು ನಿನ್ನನ್ನೇ ನಿಕೇತ ಮಾಡಿಕೊಂಡವ, ಅರ್ಥಾತ್ ನಿನ್ನನ್ನೇ ತನ್ನ ವಕ್ಷಸ್ಥಲದಲ್ಲಿ ನಿವಾಸ ಮಾಡಿಸಿಕೊಳ್ಳುವಂತೆ ನೀನು ಮಾಡಿದ್ದಿ. ಇದರಿಂದೇನು ನಮಗೆ ತೋರ್ತದೆ ಅಂದರೆ, ನೀನು ಪರಮಾತ್ಮನಲ್ಲಿ ಮಾಡಿದ ನಿರ್ವ್ಯಾಜವಾದ ಭಕ್ತಿಯೇ ಇದಕ್ಕೆ ಕಾರಣ ಎಂದು ತೋರ್ತದೆ ನಮಗೆ. ಅಂತಹ ಸೀತಾಮಾತೆ, ನನ್ನಲ್ಲಿ ಭಕ್ತಿಯನ್ನ ಬರುವಂತೆ ಪ್ರೇರಣೆ ಮಾಡು. ಅಂತಹ ಮೂಲರಾಮಚಂದ್ರ ದೇವರೇ, ನನ್ನಲ್ಲಿ ಭಕ್ತಿಯನ್ನು ದೃಢವಾಗಿ ಇಟ್ಟುಕೊಂಡು ಅನುಗ್ರಹವನ್ನು ಮಾಡಿರಿ. ಇದೆಲ್ಲದಕ್ಕೂ ಪ್ರಧಾನ ಕಾರಣ ನಮ್ಮ ಗುರುಗಳು. ಆ ಗುರುಗಳ ಅನುಗ್ರಹ ನನ್ನ ಮೇಲೆ ಅಹರ್ನಿಶವಾಗಿ ಇರುವಂತೆ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೀತೆ ಮಾತೇವ ಪೋತೆ ಗುಣಲವರಹಿತೆ ಮಯಿ ಅವಿದ್ಯಾ ಅಭಿಭೂತೆ ಪೂತೆ ದೇವೈಹಿ ಪರೀತೆ ಕುರು ಗುಣ ಭರಿತೆ ಕುರು ಗುಣ ಭರಿತೆ ಕಾ ಅನುಕಂಪಾಂ ಸಮಾತೆ ಖ್ಯಾತೆ ವಾತೇನ ಗೀತೆ ಪರಿಹೃತ ದುರಿತೆ ಸನ್ನುತೆ ಭೂಮಿ ಜಾತೆ ಭಕ್ತಿಂ ಲಕ್ಷ್ಮೀ ನಿಕೇತೆ ಗುರು ಹೃದಯಗತೆ ದೇಹಿಮೆ ತ್ವತ್ಸಮೇತೆ. ಇಲ್ಲಿ ಸಾಮಾನ್ಯವಾಗಿ ಈ 25ನೇ ಶ್ಲೋಕದಿಂದ ಹಿಡಿದು ಮುಂದೆ ಬರುವ 28ನೇ ಶ್ಲೋಕದವರೆಗೆ ಸೃಗ್ಧರಾ ವೃತ್ತದಲ್ಲಿ ಈ ಶ್ಲೋಕಗಳನ್ನು ನಮಗೆ ನೋಡಲಿಕ್ಕೆ ಸಿಗತ್ತೆ. ಅದರೊಳಗೂ ಈ ವಿಶೇಷವಾದ ಶ್ಲೋಕ ಗುರುಗಳು ತಮ್ಮ ಆಂತರ್ಯದಲ್ಲಿ ರಾಮದೇವರು, ಸೀತಾದೇವಿಯವರು, ತಮ್ಮ ಗುರುಗಳು ಮೂರನ್ನೂ ಇಟ್ಟುಕೊಂಡು ಇಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ನೋಡಬೇಕು ಅಂತಾದರೆ ಲಕ್ಷ್ಮೀ ನಿಕೇತೆ, ಲಕ್ಷ್ಮೀದೇವಿಗೆ ಆಶ್ರಯನಾದ ಗುರು ಹೃದಯ ಗತೆ, ನಮ್ಮ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದ್ಗತೆಯಲ್ಲಿ ಮಂದಿರದಲ್ಲಿ ನೆಲೆಸಿರುವ ತ್ವತ್ಸಮೇತೆ, ಸದಾ ನಿನ್ನ ಒಡಗೂಡಿದವನು, ಅರ್ಥಾತ್ ಲಕ್ಷ್ಮೀ ಸಮೇತನಾದವನು, ಗುಣಲವರಹಿತೆ, ಸತ್ವಾದಿ ಗುಣರಹಿತನಾದ, ಗುಣಭರಿತೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಲ್ಲ ಮಂಗಳಕರವಾದ ಗುಣಗಳಿಗೆ ಪ್ರಧಾನ ಆಶ್ರಯನಾದ, ಖ್ಯಾತೆ ವಾತೇನ ಗೀತೆ, ಎಲ್ಲ ವೇದಾದಿ ವೇದಗಳು, ಅಪೌರುಷೇಯವಾದ ವೇದಗಳು ಒಕ್ಕೊರಲಿನಿಂದ ಯಾರನ್ನ ಸರ್ವೋತ್ತಮ ಅಂತ ನಿನ್ನನ್ನು ಸ್ತೋತ್ರ ಮಾಡ್ತಾ ಇವೆ. ವಾತೇನ ಗೀತೆ, ವಾತೇನ ಅರ್ಥಾತ್ ವಾಯುದೇವರಿಂದ ಸ್ತುತ್ಯನಾದವನು, ದೇವೈಹಿ ಪರೀತೆ, ಎಲ್ಲ ನಿನ್ನ ಪರಿವಾರದ ಆವರಣದ ಎಲ್ಲ ದೇವತೆಗಳಿಂದ ಸುತ್ತಲೂ ಒರಿಸಿಕೊಂಡು ಅವರೆಲ್ಲರಿಂದಲೂ ಅಹರ್ನಿಶವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ, ಸ್ತುತಿ ಮಾಡಿಕೊಳ್ಳುವ, ಸನ್ನುತೆ, ಸಜ್ಜನರಿಂದ ವಂದಿತನಾದ, ಯಾರು ನಿನ್ನಲ್ಲಿ ಸರ್ವೋತ್ತಮ, ನೀನು ಈಶಾ ಎಂದು ನಿನ್ನಲ್ಲಿ ಬರ್ತಾರೆ ಅವರೆಲ್ಲರಿಗೂ ಅನುಗ್ರಹವನ್ನ ಮಾಡುವ, ಹೇ ನಾರಾಯಣ ಭಗವತಿ ತ್ವಯೀಚ ಮೇ ಭಕ್ತಿಂ ದೇಹಿ, ಲಕ್ಷ್ಮೀದೇವಿಯಲ್ಲಿಯೂ ನಿನ್ನಲ್ಲಿಯೂ ನನಗೆ ಭಕ್ತಿಯನ್ನು ಉಂಟು ಮಾಡುವಂತೆ ಅನುಗ್ರಹವನ್ನ ಮಾಡು ಅಂತ ಇಲ್ಲಿ ಮೊದಲಿಗೆ ಪರಮಾತ್ಮನಿಗೆ ಸದೃಶವಾದ ಅರ್ಥವನ್ನು ಹೇಳಿ, ಈಗ ಲಕ್ಷ್ಮೀದೇವಿ ಅರ್ಥಾತ್ ತಮ್ಮಿಂದ ಉತ್ತರಾದಿ ಮಠದಲ್ಲಿ ಬರುವ ಎಲ್ಲ ಮಹಾನ್ ಯತಿಶ್ರೇಷ್ಠರಿಂದ ಪ್ರತಿನಿತ್ಯ ಅರ್ಚಿತಳಾಗುವಂತಹ ಸೀತಾಮಾತೆ, ಸೀತಾಮಾತೆಯ ವಿಷಯದಲ್ಲಿ, ಮೂಲ ರಾಮಚಂದ್ರ ದೇವರ ವಿಷಯದಲ್ಲಿ, ಮೂಲ ಸೀತಾದೇವಿಯವರ ವಿಷಯದಲ್ಲಿ, ದಿಗ್ವಿಜಯ ಮೂಲ ರಾಮಚಂದ್ರ ದೇವರ ವಿಷಯದಲ್ಲಿ, ಪ್ರಸನ್ನ ವಿಠ್ಠಲ ದೇವರು,
ವಂಶರಾಮಚಂದ್ರದೇವರು, ವ್ಯಾಸಮುಷ್ಟಿಗಳು ಈ ಶ್ರೇಷ್ಠವಾದ, ಸ್ವಚ್ಛವಾದ, ಅವಿಚ್ಛಿನ್ನವಾದ, ಸರ್ವೋತ್ತಮವಾದ ಈ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ ಏನು ಈ 28 ಪ್ರತಿಮೆಗಳಿವೆ, ಇದರ ಬಗ್ಗೆ ನಮ್ಮ ಕನಸಿನಲ್ಲಿಯೂ ಮಠದ ಬಗ್ಗೆ, ಗುರುಗಳ ಬಗ್ಗೆ, ಈ ಪ್ರತೀಕಗಳ ಅರ್ಥಾತ್ ಈ ಪ್ರತಿಮೆಗಳ ಬಗ್ಗೆ ಎಂದಿಗೂ ನಮ್ಮ ಮನಸ್ಸಿನಲ್ಲಿಯೂ ಅನ್ಯಥಾ ಭಾವಿಸಬಾರದು. ನಾವ್ಯಾರೂ ಸತ್ಯಸಂಧ ತೀರ್ಥರು, ಸತ್ಯಬೋಧ ತೀರ್ಥರು ಮೊದಲಾದಂಥವರಿಗಿಂತ ಶ್ರೇಷ್ಠರು, ಜ್ಞಾನಿಗಳು ಅಲ್ಲ. ಆಗ್ಲಿಕ್ಕೂ ಹೋಗಬೇಡಿ, ಆಗೋದೂ ಇಲ್ಲ. ಅನಂತ ಜನ್ಮಗಳು ಬಂದರೂ ಆ ಮಟ್ಟದ ಬುದ್ಧಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲರೂ ಯಾವ ಪ್ರತಿಮೆಗಳನ್ನು ಅನಂತ ಸನ್ನಿಧಾನದಿಂದ ಕೂಡಿದ ಆ ಪ್ರತಿಮೆಗಳಿಂದ ಭಕ್ತಿಯಿಂದ ಅರ್ಚನೆ ಮಾಡಿದರೋ ಅಂತಹ ಪ್ರತಿಮೆಗಳು, ಆ ಪ್ರತಿಮೆಗಳ ವಿಷಯದಲ್ಲಿ ನಾವು ಎಂದಿಗೂ ಮನಸ್ಸಿನಲ್ಲಿ ಅನ್ಯಥಾ ಭಾವಿಸಬಾರ್ದು, ತಪ್ಪು ತಿಳಿಬಾರ್ದು. ಯಾರೇ ಏನೇ ಕಿವಿಯಲ್ಲಿ ಬಂದು ಊದಿದರು, ಸಾರಾ ಸಗಾಟಾಗಿ ಘೋಷ ಮಾಡಿದರು, ಯಾವುದನ್ನೂ ತಪ್ಪಾಗಿ ತಿಳಿಯದೆ ಉತ್ತರಾದಿ ಮಠ ಶ್ರೇಷ್ಠ ಪೀಠ, ಸರ್ವೋತ್ತಮ ಪೀಠ, ಹಂಸನಾಮಕ ಪರಮಾತ್ಮನಿಂದ ಬಂದ ಪೀಠಗಳು, ಅಲ್ಲಿ ಬರುವ 28 ಪ್ರತಿಮೆಗಳು, ಅವುಗಳನ್ನು ಅರ್ಚನೆ ಮಾಡುವುದರಿಂದ, ಅವುಗಳ ದರ್ಶನವನ್ನು ಮಾಡೋಣದರಿಂದ ಏನು ಫಲ ಇದೆ? ಕಾಶ್ಯಾದಿ ಯಾತ್ರಾಮಿತ ಪುಣ್ಯ. ಕಾಶಿ ಕ್ಷೇತ್ರ, ರಾಮೇಶ್ವರ ಕ್ಷೇತ್ರ, ಬದರಿ ಮೊದಲಾದ ಕ್ಷೇತ್ರಗಳು ಯಾತ್ರೆ ಮಾಡಿದರೆ ಏನು ಪುಣ್ಯ ಬರಬೇಕು ಅದಕ್ಕಿಂತ ಅನಂತ ಅನಂತ ಪುಣ್ಯ ಈ ಪ್ರತೀಕಗಳು, ಈ ಪ್ರತಿಮೆಗಳು ಇರುವ ಸ್ಥಳಕ್ಕೆ ಅರ್ಥಾತ್ ಉತ್ತರಾದಿ ಮಠಕ್ಕೆ, ಈ ರಾಮದೇವರ ದರ್ಶನಕ್ಕೆ ಬಂದರೆ ಆ ಪುಣ್ಯ ಬರ್ತದಂತೆ. ಇನ್ನು ಆ ಅನಂತ ಸನ್ನಿಧಾನದಲ್ಲಿ ಇರುವ ಪ್ರತೀಕಗಳ ಬಗ್ಗೆ ಇಷ್ಟೆಲ್ಲ ವಿಶೇಷವಾದಂತಹ ಪುಣ್ಯ ಹೇಳ್ತಾ ಇರಬೇಕಾದಾಗ ಅವುಗಳ ಬಗ್ಗೆ ಅಪಾರ್ಥ ಮಾಡಿಕೊಂಡ್ರೆ, ತಪ್ಪು ಕಲ್ಪನೆ ಮಾಡಿಕೊಂಡ್ರೆ ಎಂತಹ ಹಾನಿಕಾರಕ ಇದೆ ನಮ್ಮ ಜೀವನದಲ್ಲಿ ವಿಚಾರ ಮಾಡಿ. ಯಾವುದನ್ನೇ ನೀವು ಸ್ವೀಕಾರ ಮಾಡಿಕೊಳ್ಳುವಾಗ ಅದಕ್ಕೆ ಪೂರಕವಾದ ಹಿನ್ನೆಲೆ, ಅದಕ್ಕೆ ಪೂರಕವಾದ ಇತಿಹಾಸಗಳು, ಅದಕ್ಕೆ ಪೂರಕವಾದ ನಮ್ಮ ಹಿರಿಯರ ನಂಬಿಕೆ, ಅದಕ್ಕೆ ಘಾಸಿಯಾಗದಂತೆ ನಾವು ಎಂದಿಗೂ ಇರಬಾರದು. ಅಂತಹ ಶ್ರೇಷ್ಠಳಾದ ಸೀತಾಮಾತೆಯ ಚಿಂತನೆಯನ್ನು ಇಲ್ಲಿ ತಿಳಿಸ್ತಾರೆ. ಅವಿದ್ಯಾಭಿಭೂತೆ, ಅಜ್ಞಾನಾದಿ ದೋಷರಹಿತಳಾದ, ಗುಣಪೂರಿತೆ, ಗುಣಪರಿಪೂರ್ಣಳಾದ, ಖ್ಯಾತೆ, ವೇದದಲ್ಲಿ ಪ್ರಸಿದ್ಧಳಾದ, ವಾತೇನ ಗೀತೆ, ಜೀವೋತ್ತಮರಾದ ಮುಖ್ಯ ಪ್ರಾಣದೇವರಿಂದ ಅಹರ್ನಿಶವಾದ ಸ್ತುತಿಯನ್ನು ಮಾಡಿಸಿಕೊಳ್ಳುವ, ಪರಿಹರ ದುರಿತೆ, ತನ್ನಲ್ಲಿ ತನ್ನ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಯಾರು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರೆಲ್ಲರ ಪಾಪಗಳನ್ನು ನಾಶ ಮಾಡಿ ಹಾಕುವ, ದೇವೈಹಿ ಪರೀತೆ ಸನ್ನುತೆ ಪೂತೆ, ಎಲ್ಲ ತನ್ನ ದೇವಾನುದೇವತೆಗಳಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಅವರವರು ಇರುವ ಕೆಲಸಗಳಲ್ಲಿ, ಅವರವರು ಮಾಡುವ ಕ್ರಿಯೆಗಳಲ್ಲಿ ಅವರವರು ಚೆಂದಾಗಿ ಆ ಎಲ್ಲ ಕ್ರಿಯೆಗಳನ್ನು ಮಾಡುವಂತೆ ಅನುಗ್ರಹ ಮಾಡುವ, ಸುರಾಹ ಸ್ವೀಯ ಪದಾನ್ಯಾಪುಹು ಸಾಲಕ್ಷ್ಮಿರ್ಮೇ ಪ್ರಸೀದತು. ಅಂತಹ ಮಹಾಲಕ್ಷ್ಮಿ ಸೀತಾಮಾತೆ, ಯಾರು ನಿನ್ನಲ್ಲಿ ವಿಶೇಷ ಭಕ್ತಿ ಆದರಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರಿಗೆ ಅನುಗ್ರಹವನ್ನು ಮಾಡುವ ಹೇ ಭೂಮಿ ಜಾತೆ. ಜನಕ ಮಹಾರಾಜ ತಾನು ಶ್ರೇಷ್ಠವಾದ ಯಾಗವನ್ನು ಮಾಡಬೇಕು ಅಂತ ಹೇಳಿ ಭೂಮಿಯನ್ನು ಅಗಿಯುವಾಗ ಆ ನೇಗಿಲಿನ ತುದಿಗೆ ಏನು ಒಂದು ದೊಡ್ಡ ಕಮಲದೊಳಗೆ ಏನು ನೀನು ಅನುಗ್ರಹ ಮಾಡಿ ಬಂದು ಆಶೀರ್ವಾದ ಮಾಡಿದೆಯೋ ಅಂತಹ ಮಹಾನುಭಾವಳೆ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಭಕ್ತಿಯನ್ನು ಕೊಡು, ಭಕ್ತಿಯನ್ನು ಕೊಡು. ಇನ್ನು ಒಂದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಗುರುಪರವಾದ ಅರ್ಥವನ್ನು ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ, ತತಃ ಅವಿದ್ಯಾಭಿಭೂತೆ, ಅಜ್ಞಾನದಿಂದ ತಿರಸ್ಕೃತನು ಅಂದ್ರೇನರ್ಥ? ಅಜ್ಞಾನಿ ಆದವನು ಗುಣ ಲವರಹಿತೆ, ಸ್ವಲ್ಪವೂ ನನ್ನನ್ನು ಶಿಷ್ಯತ್ವೇನ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಬೇಕಾದ ಯಾವ ಗುಣಗಳೂ ನನ್ನಲ್ಲಿ ಇಲ್ಲದೆ ಬಾಲಕನಾದ ನನ್ನಲ್ಲಿ ಮಾತೇವ ಅನುಕಂಪ, ಏನು ಪ್ರೀತಿ ಸತ್ಯಸಂಧರ ಮೇಲೆ ಸತ್ಯಬೋಧ ತೀರ್ಥರಿಗೆ. ಪ್ರಾಯಶಃ ಆ ಗುರು ಶಿಷ್ಯರ ಬಾಂಧವ್ಯ ಏನು ನಮ್ಮ ಈ ಶ್ರೀಮಠದಲ್ಲಿ ನೋಡಲಿಕ್ಕೆ ಸಿಗತ್ತೆ, ಅದು ಎಲ್ಲಿಗೂ ಸಿಗಲಿಕ್ಕಿಲ್ಲ. ಅಂತಹ ಶ್ರೇಷ್ಠವಾದ ಗುರು ಪರಂಪರೆಯ ಶಿಷ್ಯರಾಗಿ ನಾವು ಬಂದಿದ್ದೇವೆ, ಅದು ನಮ್ಮ ಹೆಮ್ಮೆ ಅಂತ ನಾವು ಅನ್ಕೊಳ್ಬೇಕು. ಸತ್ಯಬೋಧ ತೀರ್ಥರ ಚರಿತ್ರೆಯಲ್ಲಿ ಬಹಳ ವಿಚಾರಗಳಿವೆ.
ಈ ವಿಷ್ಣು ಸ್ತುತಿಯಲ್ಲಿಯೇ ನಾವು ಕೊನೆಯ ದಿನ ಮತ್ತು ಅಲ್ಲಲ್ಲಿ ಅನೇಕ ಚಿಂತನೆಗಳಲ್ಲಿ ತಿಳಿದುಕೊಳ್ಳೋಣ. ಹಾವೇರಿ ಮನೆತನದ ಈ ಆಚಾರ್ಯರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಿಂದಲೂ ಕೂಡ ಗುರುಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರು. ಆ ಪ್ರೀತಿ ಕೇವಲ ಶಬ್ದತಃ ನಾವು ಹೇಳಿ ಮುಗಿಸ್ತೇವೆ ಅಂದರೆ ಸಾಧ್ಯವೇ ಇಲ್ಲ. ತಮ್ಮ ರಾಮದೇವರನ್ನ ಮುಟ್ಟಿ ಪೂಜೆ ಮಾಡಿದ ಏನು ಅನಂತ ಸನ್ನಿಧಾನದ ಪುಣ್ಯ ಏನಿದೆಯಲ್ಲ ಅದನ್ನು ಪೂರ್ತಿ ಧಾರೆಯರದು ಗುರುಗಳಾದಂತಹ ಸತ್ಯಸಂಧ ತೀರ್ಥರಿಗೆ ಅನುಗ್ರಹವನ್ನು ಮಾಡ್ತಾರೆ ಅಂದರೆ ಏನು ಪುಣ್ಯ, ಏನು ಅನುಗ್ರಹ ನೋಡಿ. ಅಂತಹ ತಾಯಿಯಂತೆ ಅನುಗ್ರಹ ಮಾಡಿದ ಗುರುಗಳು, ಅವರಲ್ಲಿ ನಮಗೆ ವಿಶೇಷವಾದ ಭಕ್ತಿಯನ್ನು ಕೊಡ್ರಿ, ಆ ಪ್ರಾರ್ಥನೆ ನಮ್ಮಲ್ಲಿ ನಾವು ಮಾಡಬೇಕಾದದ್ದು ಅನ್ನುವ ಚಿಂತನೆಯನ್ನು ಇಲ್ಲಿ ತಿಳಿಸ್ತಾರೆ. ನಂತರದಲ್ಲಿ ಸರ್ವೋತ್ತಮನಾದ, ಸರ್ವೇಂದ್ರಿಯ ಪ್ರೇರಕನಾದ, ಸರ್ವಶಾಸ್ತ್ರ ನಿರ್ಮಾತೃತ್ವೇನ ಇರುವ, ಪ್ರಧಾನತಃ ಬಂದ ತಾರತಮ್ಯಾನುಸಾರವಾಗಿ ಯಾವ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ತಂದೆ ತಾಯಿಗಳಂತೆ, ಮಿತ್ರರಂತೆ, ಗತಿಗೋತ್ರರಂತೆ ಅನುಗ್ರಹವನ್ನು ಮಾಡಿದ ಆ ವಾಯುದೇವರ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಾಯೋ ಶ್ರೇಯೋಪಿ ರಾಯೋ ಹರಿರತ ಸುಧಿಯೋ ದೇಹಿ ಭೂಯೋ ನಮಸ್ತೆ ಪ್ರೇಯೋ ಹೇಯೋ ಹಿ ಕಾಯೋ ನ ಚ ಬಲ ನಿಚಯೋ ಭೂರಯೋ ನೋರಯೋ ವೈ ಪ್ರೇಯೋ ಜಾಯಾನ ಪಾಯೋರ್ಜಿತ ಸುಜನದಯೋ ದಾರಯೋಗಿ ಪ್ರಿಯೋಮ ಧ್ಯೇಯೋ ಪೇಯೋ ತದೇಯೋ ನೃಪ ಸಭ ವಿಜಯೋ ನಾಮದೋ ಹೇಬ್ಜಯೋನೇ. ವಾಯುದೇವರು ಪೂರ್ಣಪ್ರೇಷ್ಠರು. ಪರಮಾತ್ಮ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಪ್ರಧಾನವಾದ ಅಧ್ವರ್ಯುಗಳು. ಸಜ್ಜನರಲ್ಲಿ ಉತ್ಕೃಷ್ಟವಾದಂತಹ ಅನುಗ್ರಹವನ್ನು ಮಾಡುವವರು, ಯೋಗಿಪ್ರಿಯರು, ಉಮಾಧ್ಯೇಯರು, ತಪಸ್ವಿಗಳಿಂದ ಪೇಯರು, ವಾಯು ನಿರೋಧ ಕಾಲದಲ್ಲಿ ಅಪೇಯರು, ಬ್ರಹ್ಮದೇವರು. ನೀವು ನಿಮ್ಮ ಪದಾರವಿಂದಗಳಲ್ಲಿ ಅನಂತ ನಮಸ್ಕಾರ. ನಾನು ಮಾಡಿದ ಅತಿ ಅಲ್ಪವಾದ ಈ ಇಷ್ಟೆಲ್ಲ ಕರ್ಮಗಳಿಗೇನೆ ಪ್ರೀತರಾಗಿ ನನ್ನ ಮೇಲೆ ಅಹರ್ನಿಶವಾಗಿ ನಿಮ್ಮ ಅನುಗ್ರಹದ ಅಮೃತ ರಾಶಿಯನ್ನು ಸುರಿಸುವ ಹೇ ಮುಖ್ಯ ಪ್ರಾಣದೇವರೇ, ಇಲ್ಲಿಯವರೆಗೆ ನಾನು ಏನೆಲ್ಲ ದುಃಖಪಟ್ಟಿದ್ದೇನೆ, ಈ ದುಃಖ ಪಡುವ ಏನು ಈ ದೇಹ ಇದೆ, ಸಂಸಾರದಿಂದ ನಾನಾ ತರನಾದ ದುಃಖ ಪಡುವ ದೇಹ ಏನಿದೆ, ಈ ದೇಹ ಇನ್ನೊಮ್ಮೆ ನನಗೆ ಬರದಂತೆ ನೀವು ಅನುಗ್ರಹವನ್ನು ಮಾಡಬೇಕು. ಯಾಕೆ ಅಂದರೆ ನಮ್ಮ ಎಲ್ಲ ಕರ್ಮಗಳನ್ನು ನೀವೇ ನಮ್ಮಲ್ಲಿ ನಿಂತು ಮಾಡಿಸುವವರು. ನಮ್ಮ ಕರ್ಮಗಳಿಗೆ ಸಾಕ್ಷಿಯೂ ನೀವು. ಬರೇ ಸಾಕ್ಷಿಯಲ್ಲ, ಆ ಕರ್ಮಗಳಲ್ಲಿ ನಾವು ಮಾಡುವಂತೆ, ನಾವು ರತರಾಗಿ ಇರುವಂತೆ ಪರಮಾತ್ಮನ ಆಜ್ಞೆಯಿಂದ ನಮ್ಮಲ್ಲಿ ಮನಸ್ಸನ್ನು ಕೊಡುವವರು. ಅಂತಹ ವಾಯುದೇವರೇ ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಾಯೋ ಶ್ರೇಯ ಅಪಿ ರಾಯ ಹರಿರತಿ ಸುಧಿಯ ಧ್ಯೇಯಿ ಭೂಯ ನಮಸ್ತೆ ಪ್ರಾಯೋ ಹೇಯೋ ಹಿ ಕಾಯೋ ನ ಹಿ ಬಲನಿಚಯ ಭೂರಯೋ ಭೂಹು ಅಯೋನಯೋ ಅಯವೈಹಿ ಪ್ರೇಯ ಜಾಯಾನ್ ಅಪಾಯೋರ್ಜಿತ ಸುಜನದಯೋ
ದಾರಯೋಗಿ ಪ್ರಿಯೋಮ ಧ್ಯೇಯ ಉಪೇಯೋತ ಧ್ಯೇಯೋ ನೃಪಸಭ ವಿಜಯೋ ನಾಮದೋ ಹೇಬ್ಜಯೋನೇ. ಹೇ ಪ್ರೇಯ, ಶ್ರೇಷ್ಠನಾದ, ಶ್ರುತಿವಾಕ್ಯದಂತೆ ತದೇತತ್ ಪ್ರೇಯ ಪುತ್ರಾತ್ ಪ್ರೇಯ ವಿತ್ತಾತ್ ಪ್ರೇಯ ಸರ್ವಸ್ಮಾತ್ ಪ್ರೇಯ ಅಂತ ಏನು ಶ್ರುತಿವಾಕ್ಯ ಹೇಳಿದೆ, ಅನಪಾಯ ದುಃಖರಹಿತನಾದ, ಊರ್ಜಿತ ಸುಜನ ದಯ ಉತ್ಕೃಷ್ಟವಾದ ಸಜ್ಜನರಲ್ಲಿ ದಯೆಯನ್ನ ತೋರುವ ಉದಾರ, ಉತ್ಕೃಷ್ಟರಾದ, ಉ ಅಂದರೆ ರುದ್ರದೇವರು, ದ ಅಂತಂದರೆ ಕಾಮ, ಮದನೇಪಿದ ಅಂತ ನಿಘಂಟಿದೆ. ಅವರೆಲ್ಲರಿಂದಲೂ ಚಂದಾಗಿ ಸ್ತೋತ್ರವನ್ನು ಮಾಡಿಸಿಕೊಳ್ಳುವ ನಾರಾಯಣ ಮುಖ್ಯಪ್ರಾಣ ಉದಾರ, ಯೋಗಿ ಪ್ರಿಯ ಯೋಗಿಗಳಿಗೆ ಪ್ರಿಯನಾದ, ಅನಪಾಯ ನಾಶರಹಿತನಾದ, ಉಮಾಧ್ಯೇಯ ಉಮಾದೇವಿಯಿಂದ ಧ್ಯೇಯನಾದ, ಉಪೇಯ ಉತ್ಕೃಷ್ಟವಾದಂತಹ ಯೋಗಿಗಳಿಂದ, ಪೇಯ ಪಾನ ಮಾಡಲು ಯೋಗ್ಯನಾದ, ಅರ್ಥಾತ್ ವಾಯುಪಾನ ಅಂತಾರಲ್ಲ, ಅಂದ್ರೇನು, ಅವರಲ್ಲಿ ಗಾಳಿ ಮುಖಾಂತರ ಹೋಗಿ ಅವರ ದೇಹಕ್ಕೆ ಶಕ್ತಿಯನ್ನು ಕೊಟ್ಟು ನಿನ್ನ ಸ್ವಾಮಿಯಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿಸಿಕೊಳ್ಳುವ. ಮಧ್ವ ವಿಜಯದಲ್ಲಿ ಒಂದು ಮಾತಿದೆ, ಅಪಿ ಸಪ್ತ ತಯಾ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿ ಮನ್ಯಮುದಾದಿ ವರ್ಜಿತಾನ್ ಗತ ಭೋಗಾನ್ ಪವನಾಶನಾನ್ ಸದಾ. ಅಪೇಯ ವಾಯು ನಿರೋಧ ಕಾಲದಲ್ಲಿ ಯೋಗಿಗಳಿಂದ ಪಾನ ಮಾಡಲ್ಪಡದೇನೇ ಇರುವ ಹೇ ವಾಯೋ, ಹೇ ವಾಯುದೇವರೇ, ವಾಯುದೇವರಿಗೆ ವಾಯು ಅಂತ ಕರೀತಾರೆ. ಆಯುಹು ಅಯಗತೌ ವಶ್ಚಾಸೌ ಆಯುಶ್ಚ ವಾಯು ಬಲರೂಪ ಬಲವಾಚಿ, ನಿರಂತರವಾಗಿ ಎಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ, ಆದ್ದರಿಂದಲೂ ಇವರು ವಾಯು. ವಾತಿ ಗಚ್ಚತಿ ವಾಗತಿ ಗಂಧನಯೋಹೋ, ನಿರಂತರವಾದ ಗತಿ ಉಳ್ಳವರು, ಆದ್ದರಿಂದ ಇವರು ವಾಯುದೇವರು. ವಾತಿ ಜಾನಾತಿ ಇತಿ ವಾ ವಾಯು, ಸರ್ವಜ್ಞನಾದವರು, ಆದ್ದರಿಂದ ವಾಯುದೇವರು. ಎಲ್ಲರಿಂದಲೂ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಯೋಗ್ಯರಾದವರು. ವೃಣೋತಿ ವೃಣೋತೆ ಕರ್ತರಿ ಕರ್ಮಣಿ ವಾ ವೃಣೋತೆ ವ್ರಿಯತೆ ಇತಿ ವಾ ವಾಯು, ಪ್ರಾಣುವಾಯ ರೂಪರಿಂದಾಗಿ ಎಲ್ಲರಿಂದಲೂ ಸ್ವೀಕಾರ ಮಾಡಿಕೊಳ್ಳುವವರು, ಆದ್ದರಿಂದ ವಾಯುದೇವರು. ಹೀಗೆ ಅನೇಕ ವಿಧವಾದ ಹೆಸರುಗಳು. ಅಷ್ಟೇ ಅಲ್ಲದೆ ಪರಮ ಮುಖ್ಯ ವೃತ್ತಿಯಿಂದ ವಾಯು ಶಬ್ದಕ್ಕೆ ಪ್ರಧಾನವಾಗಿ ಹೆಸರಿದ್ದದ್ದು ಪರಮಾತ್ಮನಿಗೆ. ಅಂತಹ ಪರಮಾತ್ಮನನ್ನ ಅಹರ್ನಿಶವಾಗಿ ವಾಯು ಎಂದು ಉಪಾಸನೆ ಮಾಡುವಂತಹ ವಾಯುದೇವರು, ತವ ಭೂಯ ಮತ್ತೆ ಮತ್ತೆ ನಿಮಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನಹ ಕಾಯ ಪ್ರಾಯ ಹೇಯ ತದಪಿ ನಹ ಬಲ ನೀಚ ನೀಚಯೋಪಿ. ನನ್ನ ಶರೀರ ಅನೇಕ ರೋಗಗಳಿಂದ ಅನೇಕ ಉಪದ್ರವಗಳಿಂದ ಕೂಡಿದ್ದು, ನಿನ್ನಲ್ಲಿ ಪ್ರಾಮಾಣಿಕವಾದ ಭಕ್ತಿಯನ್ನು ಮಾಡುವುದಕ್ಕೆ ನನಗೆ ಸರ್ವಥಾ ಸಾಧ್ಯವಿಲ್ಲ. ಇಷ್ಟಾದರೂ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂದರೆ ಅರಯ ಭೂರಯ ಧ್ಯೇಯ, ಯಾರು ನನ್ನ ಶತ್ರುಗಳಿದ್ದಾರೋ ಆ ಎಲ್ಲ ಶತ್ರುಗಳಿಗೆ ನಾನು ಆಳಬೇಕಾದವ. ಕಾಮ ಕ್ರೋಧ ಲೋಭ ಮದಮಾತ್ಸರ್ಯಾದಿಗಳಿಂದ ಏನೆಲ್ಲ ಶತ್ರುಗಳಿದ್ದಾರೆ ಆ ಎಲ್ಲ ಶತ್ರುಗಳೇ ನನ್ನಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬರೇ ದುಃಖ, ಬರೇ ಕೆಟ್ಟ ಕರ್ಮಗಳು, ಬರೇ ಇನ್ನೊಬ್ಬರನ್ನ ನೋಡಿದ ಮದ ಮಾತ್ಸರ್ಯಗಳೇ ನನ್ನಲ್ಲಿ ತುಂಬಿ ಹೋಗಿ ಇರುವಾಗ ಈ ದೇಹ ಎಂದಾದರೂ ನಿನಗೆ ಬಾಗೀತಾ, ನಿನ್ನ ಸ್ವಾಮಿಯಾದ ಪರಮಾತ್ಮನನ್ನ ನೋಡೀತಾ, ಪ್ರಾರ್ಥನೆ ಮಾಡೀತಾ? ನಿನ್ನ ಪರಮಾತ್ಮನ ಸನ್ನಿಧಾನದಲ್ಲಿ ಹೋದರೂ ದುರ್ವಿಚಾರಗಳೇ ನೋಡುವ, ಕೇಳುವ, ಅನುಭವಿಸುವ ಯೋಗ್ಯತೆ ನನ್ನಲ್ಲಿ ಇದೆ. ಇಂತಹ ಕ್ಷುದ್ರವಾದ ದೇಹ ನನಗಿನ್ನೊಮ್ಮೆ ಎಂದಿಗೂ ಕೊಡಬೇಡ ಸ್ವಾಮಿ. ವಾಯುದೇವರು ನಮ್ಮೆಲ್ಲರಲ್ಲಿ ನಿಂತು
ವಾಯುದೇವರ ಪ್ರತೀಕಗಳು ನೋಡಿ, ಎಲ್ಲ ಕಡೆಗೂ ಕೈ ಮುಗಿದ ವಾಯುದೇವರನ್ನೇ ನಾವು ಬಹಳಾಗಿ ನೋಡುತ್ತೇವೆ. ಹೀಗೊಂದು ಕಲ್ಪನೆ. ವಾಯುದೇವರು ಯಾಕೆ ಅಹರ್ನಿಶವಾಗಿ ಕೈ ಮುಗಿದೇ ಕೂತಿರ್ತಾರೆ ಅಂತಂದರೆ, ಹೇ ಸ್ವಾಮಿ ನಾರಾಯಣ, ನಾ ಈ ಎಲ್ಲ ಜೀವರಾಶಿಗಳಲ್ಲಿ ನಿಂತು ಅವರು ಮಾಡುವ ಪ್ರಾಣಾಪಾನ ವ್ಯಾನಾದಿಗಳಿಗೆ ಪ್ರಧಾನ ಕಾರಣನಾಗಿದ್ದೇನೆ. ಅವರಲ್ಲಿ ಇದ್ದು ಪ್ರಧಾನವಾಗಿ ಕಾರಣನಾಗಿ ಇದ್ದು ಅವರೆಲ್ಲರೂ ಮಾಡುವ ಉಸಿರಾಟದಲ್ಲಿಯೇ ಹಂಸಮಂತ್ರ ಜಪ ಅಂತ ಹೇಳಿ ನಿನ್ನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಸ್ವಾಮಿ. ದಯವಿಟ್ಟು ಆ ಒಂದು ಜೀವರಾಶಿಗಳಿಗೆ ಅನುಗ್ರಹ ಮಾಡೋ ಅಂತ ಹೇಳಿ ನಮಗಾಗಿ ಪರಮಾತ್ಮನಲ್ಲಿ ನಮ್ಮ ಪುಣ್ಯಕ್ಕಾಗಿ ನಮ್ಮ ವಿಶೇಷ ಅನುಗ್ರಹಕ್ಕಾಗಿ ದೇವರಲ್ಲಿ ರೆಕಮೆಂಡ್ ಮಾಡುವ ಮಹಾನುಭಾವರು ಮುಖ್ಯ ಪ್ರಾಣದೇವರು. ಅಂತೆ ಕೈ ಮುಗಿದು ನಮಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವ ಆ ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡೋದು ಇದೊಂದೇ. ಹೇ ಸ್ವಾಮಿ ಮುಖ್ಯ ಪ್ರಾಣದೇವರೇ, ಪರಮಾತ್ಮನ ಪ್ರಧಾನ ಕಾರ್ಯಗಳ ಅಧ್ವರ್ಯುಗಳೇ, ಅನುಗ್ರಹವನ್ನು ಮಾಡಿ ಈ ಮನಸ್ಸಿನಲ್ಲಿ ದುರ್ವಿಚಾರಗಳು ಬರುವುದು ಬೇಡ. ಅಂತೆಯೇ ನಮಗೆ ಹಿರಿಯರು ಹಾಕಿಕೊಟ್ಟ ಪದ್ಧತಿ ವಾಯುಸ್ತುತಿ ಮೊದಲಾದ ಪಾರಾಯಣಗಳು. ವಾಯುಸ್ತುತಿಯ ಮಹಾತ್ಮ್ಯ ಅನಂತವಿದೆ. ಉಪನಯನ ಆದ ನಂತರ ವಾಯುಸ್ತುತಿ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡಲೇಬೇಕು. ಇಷ್ಟೆಲ್ಲ ಮಾಡಿದ ಆ ವಾಯುದೇವರಿಗೆ ನಾವು ಇದೊಂದಾದರೂ ಸಮರ್ಪಣೆ ಮಾಡಲಿಲ್ಲ ಅಂದ್ರೆ ನಾವು ಕೃತಜ್ಞರಾಗ್ತೇವೆ ಅಂತ ಅಷ್ಟೇ ಅಲ್ಲ, ಚೌಕಾಸಿಯ ಮಾತಲ್ಲ ಅದು. ವಾಯುದೇವರ ಅನುಗ್ರಹ ನಮ್ಮಲ್ಲಿ ಒಂದು ಕ್ಷಣವೂ ಇಲ್ಲದೆ ಹೋಯಿತು ಅಂತಾದರೆ ದೇಹ ಬಿತ್ತು ಅಂತೆಯೇ ಅರ್ಥ. ಸುಮ್ಮನೆ ಒಂದು ಕ್ಷಣ ಪ್ರಯೋಗ ಮಾಡಿ ನೋಡಿ, ಗಟ್ಟಿಯಾಗಿ ಒಂದು 6, 8, 10 ಸೆಕೆಂಡು ಮೂಗು ಬಾಯಿಗಳನ್ನು ಗಟ್ಟಿ ಮುಚ್ಚಿಕೊಂಡು ಕೂತು ಬಿಡಿ, ಆಗ್ತದೆಯೇ ನಮಗೆ? ಸರ್ವಥಾ ಇಲ್ಲ. ವಾಯುದೇವರು ಎಲ್ಲಿಯವರೆಗೆ ದೇಹದಲ್ಲಿ ಇರ್ತಾರೆ ಅಲ್ಲಿಯವರೆಗೆ ಇದಕ್ಕೆ ದೇಹ ಅಂತ ಕರೀತಾರೆ. ವಾಯುದೇವರೇ ಬಿಟ್ಟೋದ್ರೋ ಜಡವಾಗಿ ಅಚೇತನವಾಗಿ ಬಿದ್ದು ಬಿಡುತ್ತಿದ್ದು. ಅಂತಹ ಅಹರ್ನಿಶವಾದ ಕರುಣೆಯನ್ನು ತೋರುವ ಆ ವಾಯುದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ವಾಯುದೇವರಲ್ಲಿ ನಿತ್ಯವೂ ಪ್ರಾರ್ಥನೆಯನ್ನು ಮಾಡೋಣ. ನಾವು ಮಾಡುವ ಕರ್ಮಗಳು ಧರ್ಮಕ್ಕೆ ಶ್ರೇಯಸ್ಕರ, ನಮಗೂ ಶ್ರೇಯಸ್ಕರವಾಗಿ ಅನುಗ್ರಹವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.